ಮೈಸೂರಿಗರ ಸೆಳೆವ ಇಸ್ರೋ ಗಣೇಶ. ಸಾಂಸ್ಕೃತಿಕ ನಗರಿ ಮೈಸೂರಿನ ಬೀದಿ ಬೀದಿಗಳಲ್ಲಿ ನಾನಾ ಬಗೆಯ ಗಣೇಶ ಮೂರ್ತಿಯ ಸಂಭ್ರಮ ಮನೆ ಮಾಡಿದ್ದು, ಅದರಲ್ಲೂ ಜೆಸಿ ನಗರದಲ್ಲಿ ಇಸ್ರೋ ಜೊತೆಗಿನ ಗಣೇಶ ಎಲ್ಲರ ಗಮನ ಸೆಳೆದಿದೆ. ಹೌದು, ಜೆಸಿ ನಗರ 4ನೇ ಅಡ್ಡ ರಸ್ತೆಯಲ್ಲಿ ಗೋಲ್ಡನ್ ಗೆಳೆಯರ ಬಳಗವು ಚಂದ್ರಯಾನ ವಿನಾಯಕನನ್ನು ಪ್ರತಿಷ್ಠಾಪಿಸಿ ಸಂಭ್ರಮಿಸಿದ್ದಾರೆ. ಗಣೇಶ ಮೂರ್ತಿಯ ಜೊತೆಗೆ ಇಸ್ರೋ ಮಾದರಿ ರಚಿಸಿ 3Dಯಲ್ಲಿಯೂ ಮಾಡಿರುವುದು ಎಲ್ಲರ ಕಣ್ಮನ ಸೆಳೆಯುತ್ತಿದೆ. ಬರೋಬ್ಬರಿ 3 ದಿನಗಳ ಕಾಲ ಗೆಳೆಯರ ಬಳಗ ಸೇರಿ ಹತ್ತಿ, ಹಾಳೆ, ಬಣ್ಣ ಇತ್ಯಾದಿ ವಸ್ತುಗಳನ್ನು ಬಳಸಿ ಇಸ್ರೋ ರಾಕೆಟ್ ಮಾದರಿ ಮಾಡಿರುವುದು ಅತ್ಯಾಕರ್ಷಕವಾಗಿದೆ. ಇನ್ನು ತಮ್ಮ ಗಣಪನ ವಿಶೇಷತೆ ಕುರಿತು ಮಾತನಾಡಿದ ಸ್ಥಳೀಯ ನಿವಾಸಿಯಾದ ಹೇಮಾರವರು, 2 ವರ್ಷಗಳಿಂದ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸುತ್ತಿದ್ದೇವೆ. ಕಳೆದ ವರ್ಷ ಇಸ್ರೋನಲ್ಲಿ ನಮ್ಮ ವಿಜ್ಞಾನಿಗಳು ಯಶಸ್ವಿ ಉಡಾವಣೆ ಮಾಡಿ ದೇಶಕ್ಕೆ ಕೀರ್ತಿ ತಂದು ನಾವೆಲ್ಲ ಸಂಭ್ರಮಿಸಿದ್ದೇವೆ. ಅದನ್ನು ಇತರರಿಗೂ ಜಾಗೃತಿ ಮೂಡಿಸಿ ಸಂಭ್ರಮಿಸಬೇಕೆಂದು ಈ ಬಾರಿ ಇಸ್ರೋ ಮಾದರಿಯನ್ನೇ ಗಣೇಶನ ಮೂರ್ತಿ ಜೊತೆಗೆ ಮಾಡಿದ್ದೇವೆ. ಇದಕ್ಕೆ ಎಲ್ಲರ ಮೆಚ್ಚುಗೆ ವ್ಯಕ್ತವಾಗಿರುವುದು ಖುಷಿ ಕೊಟ್ಟಿದೆ ಎಂದರು. ಗೋಲ್ಡನ್ ಸ್ಟಾರ್ ಗೆಳೆಯರ ಬಳಗದ ವಿನೋದ್ ಸಿಂಗ್ ಮಾತನಾಡಿ, ಪ್ರಾರಂಭದಲ್ಲಿ ಇಸ್ರೋ ಮಾದರಿ ತಯಾರಿಸಲು ಕಷ್ಟವಾಯಿತು. ಆದರೆ ಎಲ್ಲರೂ ಒಗ್ಗೂಡಿ ಶ್ರಮ ಹಾಕಿದೆವು. ಈಗ ಅನೇಕ ಕಡೆಗಳಿಂದ ಜನರು ಆಗಮಿಸಿ ಇಸ್ರೋ ಮಾದರಿಯ ಗಣೇಶನೊಟ್ಟಿಗೆ ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಸಂಭ್ರಮಿಸುತ್ತಿರುವುದು ನೋಡಿ ಖುಷಿ ಎನಿಸುತ್ತಿದೆ ಎಂದು ಸಂತಸ ಹಂಚಿಕೊಂಡರು. ಜೆಸಿ ನಗರ, ಚಾಮುಂಡಿ ಬೆಟ್ಟದ ರೋಡು, 4th ಕ್ರಾಸು. ಚಂದ್ರಯಾನ 2 ವಿಕ್ರಾಂತ್ ಹೆಂಗೆ ಹೋಗಿ ಸಕ್ಸಸ್ ಆಗಿದೆ, ಆ ಥರ ನಾವು ಮಾಡಿ ಜನಗಳಿಗೊಂದು ತೋರಿಸೋಣ ಅಂದ್ಕೊಂಡು ಮಾಡಿದ್ವಿ. ನಾವು ಇಡೀ ವರ್ಲ್ಡೇ ಮೆಚ್ಚುಗೆ ಆಗಿರೋದಲ್ವಾ, ನಮ್ಮ ಚಂದ್ರಯಾನ ಹೋಗಿ ಚಂದ್ರದಲ್ಲಿ ಸ್ಟೇ ಆಗಿದೆ ಅಂದರೆ ನಾವು ಇಲ್ಲ ಇದು ತೋರಿಸಿದ್ರೆ ಎಲ್ರಿಗೂ ಖುಷಿ ಆಗುತ್ತಲ್ಲ, ಅದಕ್ಕೋಸ್ಕರ ನಾವು ಮಾಡಿದ್ವಿ. ಇಷ್ಟದ್ದು ಗಣಪತಿ ವಿಶೇಷ ಡಿಫ್ರೆಂಟ್ ಈ ಸರಿ ಡಿಫ್ರೆಂಟ್ ಆಗಿರಲಿ ಅಂತ ಮಾಡಿದ್ವಿ. ನಾವು ಎಲ್ಲ ಸುಮಾರು ಒಂದು 20 ಜನ ಸೇರ್ಕೊಂಡ್ವಿ. ಈ ಥರ ಒಬ್ಬರು ಐಡಿಯಾ ಮಾಡಿದ್ವಿ, ಈ ಥರ ಮಾಡಿದ್ರೆ ಹೆಂಗಿರುತ್ತೆ ಅಂತ. ಸರಿ ಎಲ್ಲ ಸೇರಿ ಮಾಡೋಣ ಅಂದ್ಕೊಂಡು ಖುಷಿಯಾಗಿ ಎಲ್ಲ ಸೇರಿ ಚಂದ್ರಯಾನ ವಿಕ್ರಾಂತ್ 2 ಮಾಡಿದ್ವಿ. ಗೌರಿ ಗಣೇಶ ಹಬ್ಬದ ಶುಭಾಶಯ ಎಲ್ಲರಿಗೂ. ಮತ್ತು ನಾವು ಒಂದು ನಾರ್ಮಲಾಗಿ ಕುಳಿಸೋ ಬದಲು ಒಂದು ಕಾನ್ಸೆಪ್ಟ್ ರೆಡಿ ಮಾಡಿ ಒಂದು ಕ್ರಿಯೇಟಿವಿಟಿ ಮಾಡಿದ್ದೀವಿ. ಇಸ್ರೋ ಗಣಪತಿ ಅಂತ, ಒಂದು ಚಂದ್ರಯಾನ ಗಣಪತಿ ಅಂತ ಒಂದು ಟೈಟಲ್ ಕೊಟ್ಟು ಇಸ್ರೋ ಟೈಪ್ ಮಾಡಿದ್ದೀವಿ. ಚಂದ್ರ ಎಲ್ಲ ಮೇಲೆ ಹಿಂದೆ ಚಂದ್ರ ಎಲ್ಲ ಇದು ಮಾಡಿ ಆ ಥರ ಮಾಡಿಬಿಟ್ಟು ಒಂದು ಕ್ರಿಯೇಟಿವಿಟಿ ಒಂದು ಡಿಫ್ರೆಂಟಾಗಿ ಮಾಡೋಣ ಅಂತ ಮಾಡಿದ್ದೀವಿ. ನಾವು ಇದನ್ನು ಯಾಕೆ ಮಾಡಬೇಕಂದ್ರೆ, ಲಾಸ್ಟ್ ಟೈಮ್ ಚಂದ್ರಯಾನ ನಮ್ಮದು ವಿಕ್ರಾಂತ್ ಅದು ಸಕ್ಸಸ್ ಆಯ್ತಲ್ಲ ಹೋಗಿ ಚಂದ್ರಯಾನ, ಆ ಕಾನ್ಸೆಪ್ಟಿಂದ ಹಿಡಿದು ನಾವು ಅದನ್ನು ಒಂದು ಮಾಡಲಾಗಿ ಈ ಥರ ಮಾಡೋಣ ಅಂತ, ಒಂದು ಗಣೇಶ್ ಎಲ್ಲರ ಮೇಲೆ ಆಶೀರ್ವಾದ ಇರಲಿ ಅಂತ ಈ ಥರ ಮಾಡಿದ್ದೀನಿ. ಅದೇ ಇಸ್ರೋ ಅವ್ರಿಗೆ ಒಂದು ಕಂಗ್ರ್ಯಾಚುಲೇಷನ್ ಹೇಳೋಕ್ಕೋಸ್ಕರ ನಮ್ಮ ಕಡೆಯಿಂದ. ತುಂಬ ಟಫ್ ಆಗಿತ್ತು ನಮಗೆ ತಯಾರಿ ಮಾಡಬೇಕಂದ್ರೆ. ನಾವು ಟೋಟಲಿ ನಾವು ಒಂದು 3-4 ಡೇಸು ನಾವು ನಿದ್ದೆಗಟ್ಟಿ 2 ಗಂಟೆ ರಾತ್ರಿ ಟೈಮಲ್ಲಿ ಮಲಗಿ 2 ಗಂಟೆವರೆಗೂ ಎದ್ದು ನಿದ್ದೆಗಟ್ಟಿ ಮಾಡಿದ್ದೀವೆಲ್ಲ. ಈ ಥರ ಡೆಕೋರೇಷನ್ ಎಲ್ಲ ಮೊದಲೇ ಎಲ್ಲ ಐಡಿಯಾ ಇತ್ತು ನಮಗೆ. ಈ ಥರ ಅಂದರೆ ಮೊದಲು ಬೇರೆ ಎಲ್ಲ ಐಡಿಯಾ ಇತ್ತು ನಮಗೆ, ಯಾವ ಥರ ಮಾಡೋಣ. ಯಾಕಂದರೆ ಎಲ್ಲರೂ ಸಿಂಪಲಾಗಿ ಕೊಡಿಸ್ತಾರೆ, ಒಂದು ಟೇಬಲ್ ಆಗಿ ಗಣೇಶ ಕೊಡಿಸ್ಬಿಟ್ಟು ಬಿಡಿಸ್ಬಿಡ್ತಾರೆ. ಅದೆಲ್ಲ ಸಿಂಪಲ್ ಅನಿಸ್ಬಿಡುತ್ತೆ. ನಮಗೆ ಒಂದು ಕ್ರಿಯೇಟಿವಿಟಿ ಮಾಡೋಣ, ಒಂದು ಕಾನ್ಸೆಪ್ಟ್ ರೆಡಿ ಮಾಡಿ ಒಂದು ಕ್ರಿಯೇಟಿವಿಟಿಯಾಗಿ ಮಾಡೋಣ ಅಂದ್ಬಿಟ್ಟು ನಾವು ಈ ಥರ ರೆಡಿ ಮಾಡಿ. ಸರ್ ಇವತ್ತಿಗೆ 5 ದಿನ ಆಯಿತು ಸರ್, ಇದು 5 ಡೇಸ್ದು. ಇವಾಗ ಇದು 5 ಡೇಸ್ ಕಂಪ್ಲೀಟು. ಇವತ್ತು ಗಣೇಶ ವಿಸರ್ಜನೆ ಮಾಡ್ತಾ ಇದ್ದೀವಿ, ಇವತ್ತು ಲಾಸ್ಟ್. ಸರ್ ಎಲ್ಲರೂ ಬರೋರೆಲ್ಲ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಎಲ್ಲ ತುಂಬ ಚೆನ್ನಾಗಿ ಮಾಡಿದೆ ಕ್ರಿಯೇಟಿವಿಟಿ, ಯಾರು ಮಾಡಿರೋದು ಅಂದರೆ ಎಲ್ಲ ಡಿಫ್ರೆಂಟಾಗಿ ಮಾಡ್ತಾಯಿದ್ದಾರೆ. ಎಲ್ಲ ತುಂಬ ಚೆನ್ನಾಗಿದೆ. ಎಲ್ಲ ಬರೋರೆಲ್ಲ ಒಳ್ಳೆ ಗುಡ್ ಕಾಮೆಂಟ್ ಹಾಕಿ ಕೊಡ್ತಾ ಇದ್ದಾರೆ. ಬ್ಯಾಡ್ ಕಾಮೆಂಟ್ಸ್ ಯಾರ್ದು ಇಲ್ಲ. ಅದೇ ತುಂಬ ಚೆನ್ನಾಗಿದೆ, ಕಾನ್ಸೆಪ್ಟ್ ಚೆನ್ನಾಗಿದೆ, ಕ್ರಿಯೇಟಿವಿಟಿ ಚೆನ್ನಾಗಿದೆ ಅಂತ ಎಲ್ಲರೂ. ಇದರಲ್ಲಿ ನಾವು ಆ್ಯಕ್ಚುಲಿ ಹಿಂದೆ ಚಂದ್ರ ಮಾಡೋಕ್ಕೆಲ್ಲ ತುಂಬ LED ಲೈಟ್ಸು ಮತ್ತು POP ಮತ್ತು ಟಿಶ್ಯೂ ಎಲ್ಲ ರೆಡಿ ಇದು ಮಾಡಿ ಅದನ್ನೆಲ್ಲ ನಮ್ಮದೊಬ್ಬಂದೇ ಅಲ್ಲ, ಎಲ್ಲರೂ ಸಾಥ್ ಕೊಟ್ಟಿದ್ದು ಅದಕ್ಕೆ. ಮತ್ತು ಕೆಳಗಡೆಲ್ಲ LED ಲೈಟ್ಸ್ ಎಲ್ಲ ಫಿಕ್ಸ್ ಮಾಡಿ ಅದ್ಮೇಲೆ ಕಾಟನ್ ಎಲ್ಲ ಹಾಕಿ, ಮತ್ತು ಇಸ್ರೋ ರಾಕೆಟ್ಗೆ ಒಂದು ಮಾಡಲ್ ತಯಾರು ಮಾಡಿ ಆ ಪೇಪರ್ ಇದರಲ್ಲಿ ಫ್ಲಾಗ್ ಎಲ್ಲ ಇದು ಮಾಡಿ ಅದು ಇಸ್ರೋದು ಪ್ರಿಂಟೌಟ್ ಹಾಕಿದ್ದಾರೆ ಅದ್ರ ಮೇಲೆಲ್ಲ ಕಾಣಲಿ ಅಂತ. ವಿನೋದ್ ಅಂತ ನಮ್ಮ ಹೆಸರು.